ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಮಾಮದು ಟೂಟಿಗೆ ಬಿಕರಿದೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಚಂದಿರನೇ ತಗೆ ಓಡುವ ನಮ್ಮ ಮೋಡಕ್ಕೆ ಬೆದರಿ ಹನಿ. ಬಂದರು ಚೆಂಡೆಯವರು ಬಂದರು, ಟಾಟರಡ ಟಾಟ ಟರಡ ಟಾಟ. ವಯಸ್ಸಪುತ್ತು ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ ನಾವಿವತ್ತು ಬೆಂಗಳೂರಲ್ಲಿದ್ದೇವೆ. ಬೆಂಗಳೂರಿನ ಔಟ್ಸ್ಕಟ್ ಕೆಂಗೇರಿ ಹತ್ರ ಒಂದು ರೆಸಾರ್ಟಲ್ಲಿದ್ದೇವೆ. MRF ಗ್ರೀನ್ ಪೆವಿಲಿಯನ್ ರೆಸಾರ್ಟಿನ ಹೆಸರು. ಈ ರೆಸಾರ್ಟಲ್ಲಿ ಒಂದು ಮದುವೆ ಆಗ್ತಾ ಇದೆ. ನಮ್ಮ ಸಂಬಂಧಿಕರು ನೇಪಾಳದ ಪಶುಪತಿನಾಥ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದರು. ರಘುರಾಮ್ ಕಾರ್ ಅಂತ ಪದ್ಯಾಣ ಅಂತ ಅವರ ಮಗ ಭಾರ್ಗವ ಮತ್ತು ಅವರ ಭಾವಿ ಸೊಸೆ ಮೇದಿನಿ ಅವರ ಮದುವೆ ಈ ರೆಸಾರ್ಟಲ್ಲಿ ಆಗ್ತಾಯಿದೆ. ನಾವು ಇವತ್ತು ಬೆಳಿಗ್ಗೆ ಇಲ್ಲಿಗೆ ರೀಚ್ ಆದ್ವಿ. ನಿನ್ನೆ ರಾತ್ರಿ ಟ್ರೈನಲ್ಲಿ ಒಂದು 70 ಜನ ಮಂಗಳೂರಿಂದ ಮಂಗಳೂರು, ಕಾಸರಗೋಡು, ಪುತ್ತೂರು ಅಂತೆಲ್ಲ ಬಂದಿದ್ವಿ. ಸೊ ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನಿಂದ ಬಸ್ಸಲ್ಲಿ ಇವತ್ತು ಬೆಳಿಗ್ಗೆ ಈ ರೆಸಾರ್ಟಿಗೆ ರೀಚ್ ಆದ್ವಿ. ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಮತ್ತು ಮಧ್ಯಾಹ್ನ ಹಳದಿ ಸೆರೆಮನಿ ಇತ್ತು. ಮಧ್ಯಾಹ್ನದ ಊಟ ಎಲ್ಲ ಆಗಿ ಈಗ ಸಂಜೆ ಸಂಗೀತ ಇವೆಂಟ್ ಆಗ್ತಾಯಿದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಭಾರ್ಗವ್ ಮತ್ತು ಮೇದಿನಿಯವರ ಮದುವೆಯ ಝಲಕ್ ಏನಿದೆ ಮತ್ತು ನಾವೆಲ್ಲ ಯಾವ ಥರ ಎಲ್ಲ ಇಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನೋಡ್ತೀರಿ. ಈ ಸರಿ ಸರಿಗಮಪ್ಪ ಲಿಟಲ್ ಚಾಂಪಿಯನ್ ಸೀಸನಲ್ಲಿ ಬರ್ತಾ ಇದ್ದಾರೆ. ಹಾಡಲು ನಿಮ್ಮ ಮುಂದೆ ವೇದಿಕೆಗೆ ಆಡಿಷನ್ ನಡೀತಾ ಇದೆ. ಹಾಯ್ ಅಪ್ರಮೇಯ, ಹೇಗಿದೆ ರೆಸಾರ್ಟ್? ಹೇಗಿದೆ ವೆಡ್ಡಿಂಗ್ ಎಲ್ಲ ಹೇಗಿತ್ತು? ಆಗ್ತಾ ಇದೆ, ಸೂಪರ್ ಆಗ್ತಿದ್ಯಾ? ಅನುಜ ಹೇಗಿದ್ಯಾ? ಬಿಸಿ ಬಿಸಿ ಗೋಳಿ ಬಜೆ ಬಂತು. ಗೋಳಿ ಬಜೆ, ಕಡಲೆ ಅವಲಕ್ಕಿ, ಅವಲಕ್ಕಿ ಮೊಸರು, ಪೂರಿ ಬಾಜಿ, ನೀರು ದೋಸೆ. ಬಿಸಿ ಬಿಸಿ ಗೋಳಿ ಬಜೆ ಇದೆ, ಮತ್ತೆ ಕೇಸರಿ ಬಾತ್ ಇದೆ, ಚಟ್ನಿ ಇದೆ. ಪ್ರೊಫೆಸರ್ ಕೃಷ್ಣ ಕಾರಂತ್ ಅವರು ಬ್ಯುಸಿ ಆಗಿದ್ದಾರೆ ಗೋಳಿ ಬಜೆ ತಿನ್ನೋದ್ರಲ್ಲಿ. ಅಯ್ಯೋ ದೇವಾ! ಭಟ್ರೆ ಏನಿದೆ? ಕ್ಯಾರೆಟ್ ಹಲ್ವಾ? ಕ್ಯಾರೆಟ್ ಹಲ್ವಾ ನಾಳೆಗೆ. ಏನಿದೆ ನಾಳೆ ಬ್ರೇಕ್ಫಾಸ್ಟ್ಗೆ? ಬ್ರೇಕ್ಫಾಸ್ಟ್ಗೆ ಇಡ್ಲಿ, ಕ್ಯಾರೆಟ್ ಹಲ್ವಾ, ಶಾವಿಗೆ ಬಾತು. ಬೆಸ್ಟ್ ಆಗಿ ಗೋಳಿ ಬಜೆ ತಿಂತಾ ಇದ್ದಾರೆ. ಹೇಗಿದೆ ಗೋಳಿ ಬಜೆ? ಸೂಪರ್. ಧನು ಹೇಗಿದೆ ಗೋಳಿ ಬಜೆ? ಮಂಗಳೂರು ತರನೇ ಇದೆಯಾ? ನಮ್ಮೂರು ತರನೇ ಇದೆಯಾ? ತಿನ್ಲಿಲ್ವಾ? ಸೂಪರ್ ಆಗಿದೆ. ಹಾ ಸೂಪರ್ ಉಂಟು. ಹಾ ರೆಸಿಪಿ ಸೀಕ್ರೆಟ್ ಕೇಳಿದ್ರೆ ಎಂತ ಅಂತ? ಯಾಕೆ ಸೀಕ್ರೆಟ್ ಕೇಳಲಿಲ್ಲ. ಪರವಾಗಿಲ್ಲ, ಐಟಮ್ ಸೂಪರ್ ಆಗಿದೆ. ನಾಳೆ ಮದುವೆಗೆಲ್ಲ ಡೆಕೋರೇಷನ್ ಎಲ್ಲ ಆಗ್ತಾ ಇದೆ. ಚಿಕ್ಕ ಪುಟ್ಟ ಪುಟಾಣಿಗಳಿಂದ ಈಗ ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಒಂದು ವಿಶಿಷ್ಟವಾದ ನೃತ್ಯ ಕಾರ್ಯಕ್ರಮ. ಪರಮ ಋಷಿ ಮಂಡಲದ ಮಧ್ಯದಿ ಮಾಮದು ಟೂಟಿಗೆ ಬಿಕರಿದೆ ಹೂವ ಕಂಪನ್ನು ಹಾದಿಗೆ ಹಾಸಿ, ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಮ್ಮ
9 ಗಂಟೆ ಆಗಿದೆ ರೀಚ್ ಆಗುವಾಗ. ಒಳ್ಳೆ ಹಸಿವಾಗ್ತಾ ಇತ್ತು. ಒಳ್ಳೆ ಫುಡ್ ಕೊಟ್ಟಿದ್ದಾರೆ ಬೆಳಿಗ್ಗೆ. ಆಮೇಲೆ ಮಧ್ಯಾಹ್ನವರೆಗೆ ಒಳ್ಳೆ AC ಎಲ್ಲ ಹಾಕಿ ನಿದ್ದೆ ಮಾಡಿದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ಉಂಟು ಜಾಗ ಎಲ್ಲ. ಒಂದು ಫ್ಯಾಮಿಲಿ ಎಕ್ಸ್ಪೀರಿಯನ್ಸ್, ಫುಲ್ ಫ್ಯಾಮಿಲಿಗೆ ಒಂದು ಮನೆ ಕೊಟ್ಟಾಗೆ ಆಗಿದೆ. ಸೊ ಎಲ್ಲ ನಾವು ಆರಾಮದಲ್ಲಿ ನಿದ್ದೆ ಎಲ್ಲ ಮಾಡಿ ಎತ್ಕೊಂಡು ಹೋಗಿ ಮಧ್ಯಾಹ್ನ ಊಟ ಕೂಡ ಚೆನ್ನಾಗಿ ಆಗಿದೆ. ಹಳದಿ ಶಾಸ್ತ್ರ ಭಾಳ ಚೆನ್ನಾಗಿ ಮಾಡಿದ್ದಾರೆ, ಭಾಳ ಯುನೀಕ್ ಆಗಿ ಮಾಡಿದ್ದಾರೆ. ನಮ್ಮ ಊರ ಕಡೆ ಇದೆಲ್ಲ ಇರೋದಿಲ್ಲ, ಈ ಕಡೆ ಜಾಸ್ತಿ ಇದೆಲ್ಲ. ಒಂದು ಯುನೀಕ್ ಆಗಿ ಸ್ಪೆಷಲ್ ಆಗಿ ಮಾಡಿದ್ದಾರೆ. ಎಲ್ಲ ಫುಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಒಂದು ಸೆಲೆಬ್ರೇಷನ್ ವಾಸ್ ವೈಬ್ ಇತ್ತು, ಅದು ಮೇನ್ ಆಗಿ. ಮತ್ತೆ ಸಂಜೆ ಕೂಡ ಅಷ್ಟೇ, ಸಂಜೆ ಇನ್ನೂ ಚೆನ್ನಾಗಿ ಆಯಿತು. ಎಲ್ಲ ಫುಲ್ ಫ್ಯಾಮಿಲಿ, ಎರಡೂ ಕಡೆ ಫ್ಯಾಮಿಲಿ ಯಂಗ್ಸ್ಟರ್ಸ್ ಎಲ್ಲ ಹೋಗಿ ಡ್ಯಾನ್ಸ್ ಎಲ್ಲ ಮಾಡಿ ಅವರವರ ಟ್ಯಾಲೆಂಟ್ ಎಲ್ಲ ಶೋ ಮಾಡಿ ಭಾಳ ಚೆನ್ನಾಗಿ ಆಯಿತು. ಊಟ ಭಾಳ ಚೆನ್ನಾಗಿ ಆಗಿದೆ. ಮಸಾಲೆ ದೋಸೆ, ಪೂರಿ ಬಾಜಿ ಎಲ್ಲ ಸೂಪರ್. ಅದರಿಂದ ಭಾರ್ಗವೇಶ್ವರ ಮತ್ತೆ ಮೇದಿನಿಯವರಿಗೆ ನಾವು ಈಗಲೇ ಶುಭಾಶಯ ಹೇಳ್ತೇವೆ. ಭಾರ್ಗವ ಮತ್ತೆ ಮೇದಿನಿಯ ಮದುವೆ ಸಮಾರಂಭ ಕುಟುಂಬದವರೆಲ್ಲರೂ ಹಾಜರಿದ್ದೇವೆ. ಮಂಗಳೂರಿಂದ ನಿನ್ನೆ ರೈಲು ಹತ್ತಿ ಕುಟುಂಬ ಸಮೇತರಾಗಿ, ಇಡೀ ಕಾರಂತ ಫ್ಯಾಮಿಲಿಯ ಕುಟುಂಬ ಸಮೇತರಾಗಿ ಬೆಳಗ್ಗೆ ಬಂದು 80 ಜನರ ಒಂದು ತಂಡ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ರೆಸಾರ್ಟ್, ಸುಂದರವಾದ ರೆಸಾರ್ಟ್ ಉಂಟು. ಫ್ಯಾಮಿಲಿಯವರು ಬೆಳಗ್ಗೆ ಒಂದು ಹಳದಿ ಶಾಸ್ತ್ರ ಅಂತ ಹೇಳುವ ಒಂದು ಸಮಾರಂಭವನ್ನು ಏರ್ಪಡಿಸಿದ್ರು. ಸುಸಜ್ಜಿತವಾಗಿ ಅತಿ ಚಂದ ರೀತಿಯಲ್ಲಿ ಆಯಿತು. ನಮ್ಮ ಕಡೆ ಶಾಸ್ತ್ರ ಅಂದರೆ ಶಾಸ್ತ್ರದ ಲೆಕ್ಕದಲ್ಲಿ ಇರ್ತದೆ, ಅದನ್ನು ಸ್ವಲ್ಪ ಸಮಾರಂಭದ ರೀತಿಯಲ್ಲಿ ಮಾಡಿದ್ದಾರೆ. ಒಂದು ಹೊಸ ಅನುಭವ. ಭಾರ್ಗವ ಮತ್ತು ಮೇದಿನಿಯ ಮದುವೆ ಸಮಾರಂಭ, ಅವರಿಬ್ಬರಿಗೂ ಶುಭ ವಿವಾಹ, ಅವರ ದಾಂಪತ್ಯ ಸುಖಿಯಾಗಿರಲಿ ಅಂತ ವಿಶ್ ಮಾಡ್ತಾರೆ. ಚಂದಿರನೇ ತಗೆ ಓಡುವ ನಮ್ಮ ಮೋಡಕ್ಕೆ ಬೆದರಿ ಹನಿ, ಬೆಳ್ಳಿಯ ಅಲೆಗಳ ಕಂಡು ಚಂದಿರ ಹೆದರಿ ಹನಿ. ಒಳ್ಳೆಯವ್ರನ್ನ ಮಿಸ್ಸು, ಏನ್ ಹೇಳಿದ್ರು ಯಶಸ್ಸು, ನಗ್ತಾ ನಗ್ತಾ ಮಾತಾಡ್ತಾರೆ, ಸ್ಕೂಲಿಗೆಲ್ಲ ಫೇಮಸ್. ಪಾಳೆ ಹೊಡಿಬೇಕು, ಎದ್ದಿತ್ಕೊಂಡು ಯಾರಿಂದ ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಮದುವೆ ದಿವಸ, 2ನೇ ದಿವಸ. ಸೊ ಎಲ್ಲರೂ ರೆಡಿಯಾಗಿ ಹೋಗ್ತಾ ಇದ್ದಾರೆ. 7:30ಗೆ ವರನ ದಿಬ್ಬಣ ಎದುರುಗೊಳ್ಳುವ ಕಾರ್ಯಕ್ರಮ ಇದೆ. ಚೆಂಡೆಯವರು ಬಂದರು. ಸೂಪರ್ ಸೂಪರ್. ನಮಸ್ತೆ, ನನ್ನ ಹೆಸರು ಶಾಂತಿ ಅಂತೇಳಿ. ನಾವು ಬೆಂಗಳೂರಿಗೆ ಮದುವೆಗೆ ಬಂದದ್ದು, ಚಿಕ್ಕಪ್ಪನ ಮಗಂದು ಮದುವೆ ಅಂತೂ ಸೂಪರು. ಕಾರ್ಯಕ್ರಮ ಎಲ್ಲ ಭಾರಿ ಒಳ್ಳೇದಾಗಿದೆ. ಫುಡ್ ಎಲ್ಲ ತುಂಬಾ ಟೇಸ್ಟಿ ಇತ್ತು. ಸಂಜೆದು ಗೋಳಿ ಬಜೆ ಅಂತೂ ಸೂಪರ್ ಇತ್ತು. ಎಲ್ಲರೂ ಗಮ್ಮತ್ತು ಬಾರಿಸಿದ್ದಾರೆ. ಒಂದು ರೀಲ್ಸ್ ಮಾಡ್ತಾ ಇದ್ದೇವೆ, ಎಲ್ಲ ಕಸಿನ್ಸ್ ಎಲ್ಲ ಸೇರಿದ್ದಾರೆ. ಮತ್ತೊಂದು ರೀಲ್ಸ್ಗೆಲ್ಲ ರೆಡಿ ಆಗಿದ್ದಾರೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಮದುವೆಯನ್ನು ಬಹಳ ಜೋರಾಗಿ ಕವರ್ ಮಾಡಿರುವ ರತನ್ ಬಾರಾಡಿ ಅವರು ಮತ್ತೆ ನಮ್ಮ ಶಿವಶಂಕರ ಮಯ್ಯ ಅವರು, ಆಲ್ ದಿ ಬೆಸ್ಟ್. ತುಂಬಾ ಧನ್ಯವಾದಗಳು. ಒಳ್ಳೆ ರೀತಿಯಲ್ಲಿ ನೋಡಿ. ಈ ಮದುವೆಯನ್ನು ಬಹಳ ಸುಂದರವಾಗಿ ಕವರ್ ಮಾಡಿದ ಫೋಟೋಗ್ರಾಫರ್ಸ್. ದೇವರು ಒಳ್ಳೇದು ಮಾಡಲಿ. ಇನ್ನು ಕೂಡ ಒಳ್ಳೆ ರೀತಿಯ ಪ್ರಾಜೆಕ್ಟ್ ಬರ್ತಾ ಇರಲಿ. ಧನ್ಯವಾದಗಳು. ಇವಾಗ ಟೈಮು ಸಂಜೆ 5 ಗಂಟೆ ಆಗಿದೆ. ನಮಗೆ ರಾತ್ರಿ ಟ್ರೈನ್ ಇದೆ ಮಂಗಳೂರು ಕಡೆ ಹೋಗುವವರೆಗೆ.
ಸೊ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೇವೆ. ಸೊ ಮದುವೆದು ಒಂದು ದಾರಿವರೆಗೆ ವಿಡಿಯೋ ಮಾಡಿದೆ, ಮತ್ತೆ ಸ್ವಲ್ಪ ಮಗಳೆಲ್ಲ ಅಳ್ತಿದ್ದ ಕಾರಣ ಕರೆಕ್ಟಾಗಿ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ಚೆನ್ನಾಗಿ ಮದುವೆ ಆಯಿತು, ಒಳ್ಳೆ ರೀತಿಯಲ್ಲಿ ಸತ್ಕಾರ ಎಲ್ಲ ಆಯಿತು, ಊಟನೂ ಇತ್ತು, ಚೆನ್ನಾಗಿತ್ತು, ಬಂದವರಿಗೆಲ್ಲ ಖುಷಿನೂ ಆಗಿತ್ತು. ಸೊ ಎಂಡ್ ಟು ಎಂಡ್ ಎಲ್ಲ ಕವರ್ ಮಾಡ್ಲಿಕ್ಕೆ ಆಗಲಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ನವ ದಂಪತಿಗಳಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿರುವ ಭಾರ್ಗವ ಮತ್ತೆ ಮೇದಿನಿ ದಂಪತಿಗಳಿಗೆ ಶುಭವಾಗಲಿ, 100 ಕಾಲ ಸುಖವಾಗಿ ಬಾಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.